ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾನು ಫ್ರಂಟ್ ಪಾರ್ಟಲ್ಲಿ 3 ಡಾಟ್ಸ್ನ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನು ಯಾವುದೇ ಸೈಜ್ ಬ್ಲೌಸ್ಗಾದರೂ ಉಕ್ಸ್ಪಟ್ಟಿ ಸೈಡಿಂದ 2.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಆನಂತರ ಮೈನ್ ಡಾಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಮೈನ್ ಡಾಟ್ ಲೆಂತ್ ಬಂದು 2.25 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮೈನ್ ಡಾಟ್ ವಿಡ್ತ್ ಬಂದು 2.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಆ 2.5 ಇಂಚ್ ಮಿಡಲ್ ಪಾಯಿಂಟನ್ನು ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿ. ಇದು ಬಂದು ಮೈನ್ ಡಾಟು. ಇದು 37 ಚೆಸ್ಟ್ ಬ್ಲೌಸ್ ಆಗಿರೋದರಿಂದ ನಾನು ಮೈನ್ ಡಾಟ್ ಲೆಂತ್ ಬಂದು 2.25 ಇಂಚು ತೊಗೊಂಡಿದ್ದೀನಿ. ಮೈನ್ ಡಾಟ್ ವಿಡ್ತ್ ಬಂದು 2.5 ಇಂಚು ತೊಗೊಂಡಿದ್ದೀನಿ. ಈಗ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಸೈಡ್ ಈ ರೀತಿ ಸೆಂಟ್ರಿಗೆ ಟೇಪನ್ನು ಫೋಲ್ಡ್ ಮಾಡಿಕೊಂಡು ಅಲ್ಲಿಂದ 2.5 ಇಂಚಿಗೆ ನೋಡಿ, ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ನಾವು 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀವಿ. ಅದನ್ನು ಬಿಟ್ಟು ನಾವು 2.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಲೈನನ್ನು ಈ ರೀತಿ ಮಾರ್ಕ್ ಮಾಡಿಕೊಂಡು ಈ 2 ಡಾಟ್ಸ್ ಮಧ್ಯೆ ಎಷ್ಟು ಗ್ಯಾಪ್ ಬಂದಿದೆ ಅಂತ ನಾವು ಈ ರೀತಿ ಟೇಪಿಂದ ಚೆಕ್ ಮಾಡ್ಕೋಬೇಕು. ನನಗೆ 1.25 ಇಂಚು ಬಂದಿದೆ. 1.25 ಇಂಚನ್ನ ನಾನು ಈ 3rd ಡಾಟ್ಗೋಸ್ಕರ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ 3 ಡಾಟ್ಸ್ನ ನಾವು ಈ ರೀತಿ ಮಾರ್ಕ್ ಮಾಡಿದಾಗ ನಮಗೆ ಟ್ರಯಾಂಗಲ್ ಶೇಪಲ್ಲೇ ಬಂದಿರಬೇಕು. ಆಗಲೇ ನಮಗೆ ಕಪ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ, ಈಗ ಆರ್ಮೋಲ್ ಸೈಡಿಂದ ನಾನು 3rd ಡಾಟ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ಬ್ಲೌಸ್ಗೆ ಡಾಟ್ ಮಾರ್ಕಿಂಗ್ ಮಾಡಬೇಕಾದ್ರೆ ನಿಮಗೆ 3 ಡಾಟ್ಸನ್ನು ಸೇರಿಸಿದಾಗ ನಮಗೆ ಟ್ರಯಾಂಗಲ್ ಶೇಪ್ ಅನ್ನೋದು ಬರಬೇಕು. ಹಾಗೆ 3 ಡಾಟ್ಸ್ ಮಧ್ಯೆ ಒಂದೇ ಗ್ಯಾಪ್ ಇರೋ ಥರ ನಾವು ಡಾಟ್ಸ್ನ ಮಾರ್ಕ್ ಮಾಡ್ಕೋಬೇಕು. ನಾನು ಮಾರ್ಕ್ ಮಾಡಿರೋ ಪ್ರಕಾರ ಡಾಟ್ಸ್ನ ಸ್ಟಿಚ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, ಯಾವ ರೀತಿ ಕಪ್ ಶೇಪ್ ಅನ್ನೋದು ನಮಗೆ ಎದ್ದು ಕಾಣಿಸ್ತಿದೆ ಅಂತ. ಬ್ಲೌಸ್ಗೆ ಫ್ರಂಟ್ ಪಾರ್ಟಲ್ಲಿ ಡಾಟ್ಸ್ ಅನ್ನೋದು ನೀಟಾಗಿ ಸ್ಟಿಚ್ ಮಾಡಿದಾಗ ಮಾತ್ರ ನಮಗೆ ಬ್ಲೌಸ್ ಅನ್ನೋದು ಫಿಟ್ಟಿಂಗ್ ಬರುತ್ತೆ.